ಇನ್ನೊಂದು ವಿಷಯ ಹೇಳ್ತಾರೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ವಿಷಯ. ನನಗೆ ಶಾಕಿಂಗ್ ಏನಂದರೆ, ಈ 8ನೇ ಕ್ಲಾಸ್ 9ನೇ ಕ್ಲಾಸ್ ಹೆಣ್ಮಕ್ಳು ಕೂಡ ಈ ಕಾಲೇಜ್ ಹುಡುಗರ ಜೊತೆ ಓಡಾಡ್ತಿರ್ತಾರೆ. ನಾನು ಸರ್ಪ್ರೈಸಿಂಗಾಗಿ ನೋಡ್ತಿರ್ತೀನಿ, ಕೆಲವು 6ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು, ಇವ್ರು ಅಂದರೆ ಅದು ಹೋಗಲಿ, ಇಸ್ ಇಟ್ ಅ ಮಚ್ಯೂರ್ಡ್ ಏಜ್? ನೋ. ಅದು ಕಂಟಿನ್ಯೂ ಆಗುತ್ತಾ? ಇಲ್ಲ. ನಾನು ಎಷ್ಟೋ ಸಲ ನೋಡಿದಾಗ ಆ ಮಕ್ಕಳು ಆ ಹುಡುಗನ ಕೈಯಲ್ಲಿ ಏಟ್ ತಿಂತಾ ಇರ್ತಾರೆ ರೋಡಲ್ಲಿ. ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಸಂಖ್ಯೆನೂ ಜಾಸ್ತಿ ಆಗಿಬಿಡ್ತಾ ಇದೆ. ಇತ್ತೀಚೆಗೆ ನೀವು ಎಷ್ಟೊಂದು ಪ್ರಕರಣ ನೋಡಿದ್ದೀರಾ, ಕೊಲ್ಲೋದು, ಫ್ರಿಜ್ಜಲ್ಲಿ ಹಾಕಿಡೋದು, ಇನ್ನೆಲ್ಲೋ ತೊಗೊಂಡೋಗಿ ಬಿಸಾಕೋದು. ಆ ಟಾಕ್ಸಿಸಿಟಿ ಇನ್ ರಿಲೇಷನ್ಶಿಪ್ಸ್ ಜಾಸ್ತಿ ಆಗಿದೆ ಅನಿಸುತ್ತೆ. ಬಿಕಾಸ್ ನಿಮಗೆ ಏನಂತಾರೆ, ನೀವು ಯಾವಾಗಲೂ ಒಂದು ಒಂದು ಖುಷಿಯಾದ ವಾತಾವರಣದಲ್ಲಿದ್ದರೆ ನಿಮ್ಮ ಥಾಟ್ ಪ್ರಾಸೆಸ್ಸು ಅದೇ ಥರ ಇರುತ್ತೆ ಅಲ್ವಾ. ಈಗ ಮುಂಚೆ ಎಲ್ಲ ಮನೆಗಳಲ್ಲಿ ಹೆಂಗಿರ್ತಿತ್ತು, ಬೆಳಗ್ಗೆ ಅಪ್ಪನೋ ಅಮ್ಮನೋ ಪೂಜೆ ಮಾಡೋರು, ಸ್ಕೂಲ್ಗೆ ಹೋಗಿ ಮುಂಚೆ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಬಂದ ಮೇಲೆ ಸಂಜೆ ದೇವ್ರಿಗೆ ಆರತಿ ಮಾಡಿ ಮತ್ತೆ ತುಳಸಿಗೆ ದೀಪ ಇಟ್ಟು ಇದೆಲ್ಲ ಇತ್ತು. ಈಗ ವರ್ಕ್ ಪ್ರೆಷರು, ಲೈಫ್ ಸ್ಟೈಲ್ ಟೋಟ್ಲಿ ಚೇಂಜ್ ಆಗೋಗಿದೆ. ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಅಂಥದ್ದು ಯಾವುದೂ ಇಲ್ಲ. ಯಾವಾಗಲೂ ಎಲ್ಲರೂ ಸ್ಟ್ರೆಸ್ಸು, ಎಲ್ಲರೂ ಕಂಪ್ಯಾರಿಸನ್ನು. ಇವ್ರು ಹೀಗಿದಾರ, ನಾನು ಹಾಗೆ ಇರಬೇಕು, ಅವ್ರಿಗದ್ರ ಅವಶ್ಯಕತೆ ಇದೆ, ನನಗದ್ರ ಅವಶ್ಯಕತೆ ಇದೆಯಾ, ನಂಗೆ ಬೇಕಾ ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ನಮ್ಮ ಮನೆಯಲ್ಲಿ ತುಂಬ ಗಾದೆ ಮಾತುಗಳು ಉಪಯೋಗಿಸ್ತಾ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ, ಏನೋ ನವಿಲ್ ಜಾಗೃತ ಆಡ್ತು ಅಂತ ಕೆಂಬುತ್ತ ಪುಕ್ಕ ತರ್ಕೊತಂತೆ. ಸೊ ಈ ಥರ ಪಾಲಿಸಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಯಾವುದೋ ವೆಸ್ಟರ್ನ್ ಕಲ್ಚರ್ ಆ ಥರ ಇತ್ತು, ಅಲ್ಲಿ ಹ್ಯಾವಿಂಗ್ ಅ ಗರ್ಲ್ ಫ್ರೆಂಡ್ ಆರ್ ಅ ಬಾಯ್ ಫ್ರೆಂಡ್ ವಾಸ್ ಓಕೆ ಆ ಏಜಲ್ಲಿ. ಈಗಲೂ ಅದೆಲ್ಲ ನಡೆಯುತ್ತೆ. ನಾವ್ಯಾಕೆ ಇಲ್ಲಿ ಅದನ್ನು ಫಾಲೋ ಮಾಡಬೇಕು? ಯಾಕೆ ನಾವು ಸ್ಕೂಲ್ ಎಜುಕೇಷನ್ನಲ್ಲೇ ಇರ್ಬೋದು, ಅಥವಾ ಮನೆಗಳಲ್ಲೇ ಇರ್ಬೋದು, ಅಥವಾ ಈವನ್ ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಈ ಥರ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗುತ್ತೋ, ವಿ ಶುಡ್ ಟೆಲ್ ದೆಮ್ ಫಾರ್ ಎವ್ರಿಥಿಂಗ್ ದೆರ್ ಇಸ್ ಅನ್ ಏಜ್. ಎಲ್ಲನೂ ಏಜ್ ಅಪ್ರೋಪ್ರಿಯೇಟ್. ಬರೀ ಒಂದಕ್ಕೆ ಮಾತ್ರ ವೋಟ್ ಮಾಡೋಕ್ಕೆ 21 ವರ್ಷ ಮೇಜರ್ ಆಗೋದಾಗ, ಈಗ ನೀವು ಓದ್ತಾ ಇದ್ದೀರಾ, ಈಗ ನಿಮ್ಮ ಗಮನ ಬರೀ ಓದಿನ ಮೇಲೆ ಇರಬೇಕು. ಒಂದು ಪಾಯಿಂಟ್ ಆಫ್ ಟೈಮ್ ಲೈಫಲ್ಲಿ ಬರುತ್ತೆ ವೇರ್ ಮದುವೆ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ಬೇಕು, ಅದೆಲ್ಲ ಬರುತ್ತೆ. ನಾವು ಅದು ಯಾವುದನ್ನು ಹೇಳೋದೇ ಇಲ್ಲ. ಏನು ಓನ್ಲಿ ವಿಲ್ ಬಿ ಟಾಕಿಂಗ್ ಅಬೌಟ್ ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟ್ರ್ ಆಗು, ಬರೀ ಇಂಥದ್ದು, ನೀನು ಹಂಗೆ ದುಡ್ಡು ಮಾಡಬೇಕು, ಈ ಥರ ಬಿಸ್ನೆಸ್ಸಲ್ಲಿ ಇರಬೇಕು, ಈ ಥರ ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು. ವಿ ಆರ್ ನಾಟ್ ಗಿವಿಂಗ್ ವ್ಯಾಲ್ಯೂಸ್. ಇವತ್ತು ಅದಕ್ಕೆ ಟೈಮ್ ಇಲ್ಲ ಅಂತಾರೆ. ಬೋತ್ ಆರ್ ವರ್ಕಿಂಗ್, ಎಲ್ಲಮ್ಮ ನಮಗೆ ಟೈಮು ಅಂತ. ದೆನ್ ಎಲ್ಲೋ ಒಂದು ಕಡೆ ಅದು ನಾವು ಟೈಮ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದೇನಿದು ಇದೆಲ್ಲ ಹೇಳೋದಕ್ಕೆ ನಾವೇನು ದಿನಗಟ್ಟಲೆ ಕೂತ್ಕೊಂಡು ಅದು ಭಜನೆ ಆ ಥರ ಮಾಡಬೇಕು ಅಂತಲ್ಲ. ಇಟ್ ಈಸ್ ಹೌ ಯು ಇಂಪಾರ್ಟ್, ಹೌ ಯು ಟೆಲ್ ದೆಮ್. ಆ್ಯಸ್ ವಿಮೆನ್ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಹಳಷ್ಟು ಹೆಣ್ಮಕ್ಳು ಆ ಥರಕ್ಕೆ ಬಿದ್ದು ರಿಲೇಷನ್ಶಿಪ್ಗಳಿಗೆ ಜಂಪ್ ಆಗಿಬಿಡ್ತಾರೆ. ಲೈಫ್ ಪಾರ್ಟ್ನರ್ ಅಂತ ಆಯ್ಕೆ ಮಾಡ್ಕೊಳ್ಳೋವಾಗ ಏನು ಗಮನದಲ್ಲಿರಬೇಕು? ಯಾಕಂದರೆ ಬ್ರೇಕಪ್ ಸ್ಟೋರೀಸ್ ಬಹಳ ನೋಡ್ತೀವಿ. ಇಲ್ಲ, ನನಗೆ ಅವನ ಜೊತೆ ಬ್ರೇಕಪ್ ಆಯಿತು ಅಂತ ಹೇಳ್ತಾರೆ, ಇಲ್ಲಿ ಬ್ರೇಕಪ್ ಆಯಿತು, ಫ್ಯಾಮಿಲಿ ಚೆನ್ನಾಗಾಗಲಿಲ್ಲ, ಹಾಗೆ ಹೀಗೆ ಅಂತ. ಆ್ಯಸ್ ಅ ವಿಮೆನ್ ನಾನು ಕೇಳ್ತಿರೋದು, ಒಬ್ಬ ಪಾರ್ಟ್ನರಲ್ಲಿ ಏನನ್ನು ಹುಡುಕಬೇಕಾಗತ್ತೆ? ನಾಟ್ ಪರ್ಫೆಕ್ಷನ್ ಅಫ್ಕೋರ್ಸ್. ಏನು ಆಯ್ಕೆ ಹೆಂಗಿರಬೇಕು? ಮೊದಲನೇದಾಗಿ ನಿಮಗೆ ಅವರು ರೆಸ್ಪೆಕ್ಟ್ ಕೊಡ್ತಾರಾ? ರೆಸ್ಪೆಕ್ಟ್. ಆಮೇಲೆ ಬರೀ ನೀನು ಯಾವಾಗಲೂ ನನ್ನ ಥರನೇ ಇರಬೇಕು ಅನ್ನೋದು ಆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅದು ಇಟ್ಸ್ ಅನ್ ಈಕ್ವಲ್. ಇದು ಏನಂತಾರೆ, ಹಿಂದಿನ ಕಾಲದಲ್ಲಿತ್ತು, ಓಕೆ, ಗಂಡಸರು ಹೋಗಿ ದುಡಿಯೋರು, ಹೆಂಗಸರು ಮನೆಯಲ್ಲಿದ್ದು ಸಂಸಾರ ನೋಡ್ಕೊಂಡು ಮಕ್ಕಳು ಬೆಳೆಸ್ಕೊಂಡು ಆ ಥರ ಇತ್ತು. ಈಗ ಅದು ಬದಲಾಗಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಕೆಲವು ಗಂಡಸರು ಹೆಂಗಿರ್ತಾರೆ ಅಂದರೆ, ನಾನು ಇದನ್ನು ಮಾಡ್ಬೋದು, ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಹ್ಯಾಬಿಟ್ಸ್, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂದರೆ ನಾನು ಈ ಥರ ಒಂದು ಕೆಲಸ ಮುಗಿಸ್ಕೊಂಡು ಬಂದು ತಿರ್ಗಾ ಮತ್ತೆ ನನ್ನ ಫ್ರೆಂಡ್ಸ್ ಜೊತೆನೋ ಎಲ್ಲ ಆಚೆ ಹೋಗ್ಬೋದು, ಆದರೆ ನೀನು ಕೆಲಸ ಮುಗಿಸ್ಕೊಂಡು ಬಂದು ಮನೇಲಿ ಅಡುಗೆ ಮಾಡಬೇಕು. ಓಕೆ, ಏನಂತಾರೆ, ಶೇರ್ ಮಾಡೋಣ, ಅದೆಲ್ಲ ಮಾಡೋಣ. ಆದರೆ ದೇರ್ ವಿಲ್ ಬಿ ಟೈಮ್ಸ್ ದಟ್ ಒನ್ ಡೇ ನಿನಗೂ ಒಂದು ಬ್ರೇಕ್ ಬೇಕು. ನೀನು ನಿನ್ನ ಒಂದು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಬೇಕು. ಅದು ಈ ಒಂದು ಬೇಸಿಕ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ನಾನು ಸುಮ್ಮನೆ ಹೇಳಿದ್ದು, ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ವಿಲ್ ಈ ಗಿವ್ ಯು ದಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್? ವೆರಿ ಇಂಪಾರ್ಟೆಂಟ್. ಅದು ತುಂಬ ಇಂಪಾರ್ಟೆಂಟ್.
ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದಾಗ ನನಗೆ ಅನ್ಸೋದು ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಹೆಣ್ಮಕ್ಳೇ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ದೋ ಶಿಲ್ ಬಿ ಅರ್ನಿಂಗ್, ಆಕೆಗೆ ಸ್ಟಿಲ್ ಅನ್ಸುತ್ತೆ ಐ ಆಮ್ ನಾಟ್ ವರ್ತ್ ಅಂತ. ಅದು ನಾವು ಮುಂಚಿಂದನೂ ನಮಗೆ ನಾವು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಮೇಲೆ ಹೆಣ್ಣಿಗೆ ಹೆಣ್ಣೆ ಶತ್ರು. ಇವಾಗ ಒಂದು ಏನಂತಾರೆ, ಇವಾಗ ಎಕ್ಸಾಂಪಲ್ ಮದುವೆ ಆಗಿದ ತಕ್ಷಣ ಅದೇ ಅತ್ತೆ, ನಾನು ಹಂಗಂತ ಅಂದ್ಬಿಟ್ಟು ಎಲ್ಲ ಅತ್ತೆರು ಕೆಟ್ಟವರು ಅಂತ ಹೇಳ್ತಿಲ್ಲ, ಅವ್ರು ಏನು ಅನುಭವಿಸಿರ್ತಾರೋ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನೋಂಗೆ ಅವ್ರ ಸೊಸೆಗೆ ಅದನ್ನೇ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನು ಕೆಲವು ಕಡೆ ರಾಂಗ್ ಗೈಡೆನ್ಸು, ಅಮ್ಮಂದರು ಮಕ್ಳಿಗೆ ರಾಂಗ್ ಗೈಡೆನ್ಸು ಕೊಡ್ತಾರೆ. ಸೊ ಪ್ರತಿಯೊಂದು ಸತಿನೂ ಬರೀ ನಮ್ಮ ಎಕ್ಸ್ಪೀರಿಯನ್ಸ್ನ ಗಿವ್ ಇಟ್ ಆಸ್ ಅನ್ ಅಡ್ವೈಸ್ ಆರ್ ಡಿಸ್ಕಸ್ ಇಟ್, ಅದನ್ನು ಡೋಂಟ್ ಫೋರ್ಸ್ ಇಟ್ ಅಪಾನ್. ಇವಾಗ ನಾನು ತುಂಬ ಜನ ನೋಡಿದ್ದೀನಿ, ಯಾರಿಗೋ ಒಬ್ಬರು ಅವ್ರ ರಿಲೇಷನ್ಶಿಪ್ಸ್ ಚೆನ್ನಾಗಿಲ್ಲ, ಮದುವೆ ಏನೋ ಪ್ರಾಬ್ಲಮ್ ಇರುತ್ತೆ, ಮದುವೆನೇ ಆಗ್ಬಿಡ ಎಲ್ಲ ಹಿಂಗೆ. ಡೋಂಟ್ ಸೇ ದಟ್. ನಿಮ್ಮಲ್ಲೇನೋ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ದಟ್ ಡಸಂಟ್ ಮೀನ್ ಅವರಿಬ್ರು ಚೆನ್ನಾಗಿರಲ್ಲ ಅಂತ. ಈಗೆಲ್ಲ ತುಂಬ ಕಡೆ ಆಗತ್ತೆ, ಏನಾದ್ರು ಒಂದು ಸತಿ ಏನಾದ್ರು ಹೇಳ್ತು ಅಂದ್ರೆ ಬಿಟ್ಟು ಬಂದ್ಬಿಡು, ಇದು ಮಾಡಿಬಿಡು. ಸಿಟ್ ಆ್ಯಂಡ್ ಸಾರ್ಟ್ ಇಟ್ ಔಟ್. ಮಾತಾಡಿ ಯಾರ ಕಡೆ, ಮೇ ಬಿ ಕೌನ್ಸಿಲಿಂಗ್ ಹೋಗ್ಬೇಕಾಗತ್ತಾ, ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ವಿಚ್ ನೀಡ್ಸ್ ಟು ಬಿ ಸಾರ್ಟೆಡ್ ಔಟ್.